ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಕೌನ್ಸಿಲಿಂಗ್ ಅಲ್ಲಿ ಇರುವಂತಹ ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಇದೇ ತರದ ಎಲ್ಲ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಮೊದಲಿಗೆ ನೋಡಿ, KCET ವಿದ್ಯಾರ್ಥಿಗಳು ಈಗಾಗಲೇ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿದ್ದೀರಾ ಅಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ರಿಸಲ್ಟ್ ಆದ್ರೆ ಅನೌನ್ಸ್ ಆಗಿಲ್ಲ. ಯಾರಿಗೆ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಂತ ಅಂದ್ರೆ ಲಾಸ್ಟ್ ಇಯರ್ PUC ಅಲ್ಲಿ ಯಾರಾದ್ರೆ ಪಾಸ್ ಆಗಿರ್ತಾರೋ, ಈ ವರ್ಷ KCET ಎಕ್ಸಾಮ್ ಅನ್ನ ಬರ್ದಿರ್ತಾರ ಅಂತಹ ಸ್ಟೂಡೆಂಟ್ಸ್ ಗೆ ಒಂದು ರಿಸಲ್ಟ್ ಆದ್ರೆ ಅನೌನ್ಸ್ ಆಗಿಲ್ಲ. ಯಾಕೆ ಅಂತಂದ್ರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನೋ ಒಂದು ರಿಜಿಸ್ಟರ್ ನಂಬರ್ ಅನ್ನ ರಾಂಗ್ ಎಂಟರ್ ಮಾಡಿದಾರೆ, ಇಲ್ಲ ರಿಜಿಸ್ಟರ್ ನಂಬರ್ ಅನ್ನ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೋರ್ಡ್ ಕಡೆಯಿಂದ ಇನ್ಫಾರ್ಮೇಶನ್ ಆದ್ರೆ ಸಿಕ್ಕಿಲ್ಲ. ಹಾಗಾಗಿ ಅವರ ಒಂದು ರಿಸಲ್ಟ್ ಆದ್ರೆ ಅನೌನ್ಸ್ ಮಾಡಿಲ್ಲ. ಅವ್ರಿಗೆ ಮಾರ್ಕ್ಸ್ ಎಂಟ್ರಿಯನ್ನ ಮಾಡೋದಕ್ಕೆ 26ನೇ ತಾರೀಕು ಲಿಂಕ್ ಅನ್ನ ಆಕ್ಟಿವೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು KA ಕಡೆಯಿಂದಾನೆ ಕ್ಲಿಯರ್ ಕಟ್ ಆಗಾದ್ರೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ಯಾರಿಗೆಲ್ಲ ರಿಸಲ್ಟ್ ಅನೌನ್ಸ್ ಆಗಿದೆಯೋ, ಯಾರೆಲ್ಲ ರ್ಯಾಂಕಿಂಗ್ ಅನ್ನ ಚೆಕ್ ಮಾಡ್ಕೊಂಡಿದ್ರೋ ಇಂತಹ ಸ್ಟೂಡೆಂಟ್ಸ್ ಕೇಳ್ತಿರುವಂತಹ ಡೌಟ್, ನಮ್ಗೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಮೊದಲಿಗೆ ನೋಡಿ, ನಿಮ್ಗೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತ ಅಂದ್ರೆ, ಈಗ ಯಾರಿಗಾದ್ರೆ ಒಂದು ರಿಸಲ್ಟ್ ಆದ್ರೆ ಅನೌನ್ಸ್ ಆಗಿಲ್ವೋ, ರ್ಯಾಂಕಿಂಗ್ ಆದ್ರೆ ಅನೌನ್ಸ್ ಆಗಿಲ್ವೋ KCET ಇಂತಹ ಸ್ಟೂಡೆಂಟ್ಸ್ ಗೆ ಮೊದಲಿಗೆ 29ನೇ ತಾರೀಕು ಅವ್ರಿಗೆ ಮತ್ತೆ ಒಂದು KCET ರ್ಯಾಂಕಿಂಗ್ ಅನ್ನಾದ್ರೆ ಅನೌನ್ಸ್ ಮಾಡ್ತಾರೆ. ಅವರ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ KA ಕಡೆಯಿಂದ ಮತ್ತೆ ಅವಕಾಶವನ್ನ ಕೊಡ್ತಾರೆ. ಆಗ ಅವರು ಸಹ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡು ಅವ್ರಿಗೂ ಒಂದು ರ್ಯಾಂಕಿಂಗ್ ಆದ್ರೆ ಅನೌನ್ಸ್ ಆಗುತ್ತೆ. ಅದಾದ್ಮೇಲೆ ಒಟ್ಟಿಗೆ ಸೇರಿ ನಿಮ್ಗೆ ಮೊದಲಿಗೆ ಇರುವಂತಹ ಫಸ್ಟ್ ಸ್ಟೆಪ್ ಏನು ಅಂತ ಅಂದ್ರೆ, ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡ್ತಾರೆ. ಓಕೆನಾ? ವೆರಿಫಿಕೇಶನ್ ಸ್ಲಿಪ್ ನಿಮ್ಗೆ ಆನ್ಲೈನ್ ಅಲ್ಲೇ ಈಗ ನಿಮ್ಗೆ ಯಾವ ರೀತಿ ಒಂದು UGCET 2025 ಫಲಿತಾಂಶಗಳ ಲಿಂಕ್ ಅಂತ ಇತ್ತು, ಅದೇ ರೀತಿಯಲ್ಲಿ ನಿಮ್ಗೆ ಇಲ್ಲಿ UGCET 2025 ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಅಂತ ಬರುತ್ತೆ. ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಎಲ್ಲಾ ಡೀಟೇಲ್ಸ್ ಸಹ ಇರುತ್ತೆ. ಓಕೆನಾ? ನಿಮ್ಮ ಒಂದು CET ನಂಬರ್ ಇರುತ್ತೆ, ಜೊತೆಗೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಏನೆಲ್ಲ ಡೀಟೇಲ್ಸ್ ಬೇಕೋ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇರುತ್ತೆ. ಅಂಡ್ ಹಾಗೇನು ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ನಂಬರ್ ಅಂತ ಇರುತ್ತೆ, ಜೊತೆಗೆ ಸೀಕ್ರೆಟ್ ಕೀ ಅಂತ ಇರುತ್ತೆ. ಅಂಡ್ ನೀವು ಒಂದು ಪಾಸ್ವರ್ಡ್ ಇರುತ್ತೆ, ಆ ಒಂದು ಪಾಸ್ವರ್ಡ್ ಅನ್ನ ತಗೊಂಡು ನೀವು ನೆಕ್ಸ್ಟ್ ಒಂದು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಲಾಗಿನ್ ಪೇಜ್ಗೆ ಎಲ್ಲ ಒಂದು ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಈಗ ನೆಕ್ಸ್ಟ್ KA ಕಡೆಯಿಂದ ನಿಮ್ಗೆ ಬರುವಂತಹ ಅಪ್ಡೇಟ್ ಒಂದು ವೆರಿಫಿಕೇಶನ್ ಸ್ಲಿಪ್ ಅಪ್ಡೇಟ್ ಆಗಿರುತ್ತೆ. ಸೊ ಆ ವೆರಿಫಿಕೇಶನ್ ಸ್ಲಿಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಸೇಫ್ ಆಗಿ ಇಟ್ಕೋಬೇಕಾಗಿರುತ್ತೆ. ಎಲ್ಲಿನೂ ಸಹ ವೆರಿಫಿಕೇಶನ್ ಸ್ಲಿಪ್ ಡೀಟೇಲ್ಸ್ ಅನ್ನ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ನೀವು ಎಲ್ಲಾದ್ರೂ ಒಂದ್ ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಪ್ರತಿ ಒಂದ್ಸಲಿನೂ ಲಾಗಿನ್ ಆಗ್ಬೇಕಾಗುತ್ತೆ. ಒನ್ಸ್ ನೀವು ಲಾಗೌಟ್ ಆಗಿದ್ದ ಆದ್ಮೇಲೆ ಲಾಗಿನ್ ಆಗಿದ್ರ ಅಂತಂದ್ರೆ ಪ್ರತಿ ಒಂದ್ಸಲಿನೂ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾರೂ ವೆರಿಫಿಕೇಶನ್ ಸ್ಲಿಪ್ ಅನ್ನ ಒಂದು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಆಫ್ಟರ್ ಡೌನ್ಲೋಡ್ ಮಾಡ್ಕೊಂಡಿದ್ದ ಆದ್ಮೇಲೆ ನೀವು ಕೇಳಬಹುದು ಎಷ್ಟು ದಿನ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ನೋಡಿ, ಈ ವರ್ಷ KCET ಅಂಡ್ ಹಾಗೇನು ನೀಟು ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ನಡೆಸ್ಕೊಡ್ತಾರೆ. ಅಟ್ ಎ ಟೈಮ್ 2 ಕೌನ್ಸಿಲಿಂಗ್ ನಡೆಯೋದ್ರಿಂದ ಈಗ ನೆಕ್ಸ್ಟ್ ನೀಟ್ ರಿಸಲ್ಟ್ಸ್ ಸಹ ಬರಬೇಕಾಗುತ್ತೆ. ನೀಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡ್ತಾರೋ, ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ವೀಕ್ ಇಲ್ಲ ಅಂದ್ರೆ ಒಂದು 10 ಡೇಸ್ ಆಗಿದ್ದ ಆದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡ್ತಾರ ಅಂತ ಹೇಳ್ಬಿಟ್ಟು KA ಕಡೆಯಿಂದ ಒಂದು ಅಪ್ಡೇಟ್ ಆದ್ರೆ ಬರಬೇಕಾಗುತ್ತೆ. ಜೊತೆಗೆ ಸ್ಟೂಡೆಂಟ್ಸ್ ನಿಮಗೆ ಒಂದು ನೆನಪಿರ್ಲಿ, ಈ ವರ್ಷ ನೀವು ಕೇಳ್ತಿದ್ದೀರಾ ಕೌನ್ಸಿಲಿಂಗ್ ಸಪರೇಟ್ ಆಗಿ ನಡೆಯುತ್ತೆ ಅಂತ. ಹೌದು, ಸಪರೇಟ್ ಆಗಿ ಕೌನ್ಸಿಲಿಂಗ್ ಆದ್ರೆ ನಡೆಯುತ್ತೆ. ಸೊ ನೀಟ್ ರಿಸಲ್ಟ್ಸ್ ಬರಬೇಕು. ನೀಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಒಂದೇ ಸಲ ಕಂಬೈಂಡ್ ಆಗಿ ಒಂದು ಕೌನ್ಸಿಲಿಂಗ್ ಅನ್ನ KA ಕಡೆಯಿಂದ ನಡೆಸ್ಕೊಡ್ತಾ ಹೋಗ್ತಾರೆ. ಸೊ ಈಗ ನೆಕ್ಸ್ಟ್ ನಾವು ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಏನು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ನೀಟ್ ರಿಸಲ್ಟ್ಸ್ ಬರ್ಬೇಕಲ್ವಾ. ಸೊ ಸ್ಟೂಡೆಂಟ್ಸ್ ಈಗ KCET ಬರ್ದಿರ್ತಾರ, ನೀಟನ್ನು ಸಹ ಬರ್ದಿರ್ತಾರೆ. ನೀಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಒಟ್ಟಿಗೆ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಆಗ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಈಗ KCET ಯಾರಿಗಾದ್ರೆ ರ್ಯಾಂಕಿಂಗ್ ಅನೌನ್ಸ್ ಆಗಿದೆಯೋ ಇಂತಹ ಸ್ಟೂಡೆಂಟ್ಸ್ ನೀವು ಇಷ್ಟು ತಿಳ್ಕೊಳ್ಳಿ. ಈಗ ನಿಮ್ಮ ಕೆಲವೊಂದಿಷ್ಟು ಫ್ರೆಂಡ್ಸ್ ರಿಸಲ್ಟ್ ಆದ್ರೆ ಅನೌನ್ಸ್ ಆಗಿಲ್ಲ, ಫಸ್ಟ್ ಅವ್ರಿಗೆ 29ನೇ ತಾರೀಕು ರ್ಯಾಂಕಿಂಗ್ ಆದ್ರೆ ಅನೌನ್ಸ್ ಆಗಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡ್ತಾರೆ. ಯಾವಾಗ ಏನು ಅಂತ ಹೇಳ್ಬಿಟ್ಟು ಕನ್ಫರ್ಮೇಶನ್ ಆದ್ರೆ ಇಲ್ಲ, KA ಕಡೆಯಿಂದಾನೆ ಯಾವಾಗಾದ್ರೂ ಕೊಡ್ಬೋದು. ನಿಮ್ಗೆ ನೀಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಒಟ್ಟಿಗೆ KCET ಅಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಅನ್ನಾದ್ರೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ನೋಡಿ, ಕೌನ್ಸಿಲಿಂಗ್ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇರ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ಸಹ ಸಪರೇಟ್ ವಿಡಿಯೋಸ್ ಮಾಡಿ ತಿಳಿಸ್ಕೊಡ್ತಾನೆ ಇರ್ತೀನಿ. ಪ್ರತಿದಿನಾನು ನೀವು ಮಾಡುವಂತ ಕಾಮೆಂಟ್ಸ್ಗೆ ಸಪರೇಟ್ ವಿಡಿಯೋಸ್ ಅಪ್ಡೇಟ್ ಆದ್ರೆ ಮಾಡ್ತೀನಿ. ಜೊತೆಗೆ ನೆನ್ನೆ ರಿಸಲ್ಟ್ ಚೆಕ್ ಮಾಡ್ಕೊಂಡಂತ ಸ್ಟೂಡೆಂಟ್ಸ್ ರ್ಯಾಂಕಿಂಗ್ ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಬಂದಿದೆಯಾ, ನಿಮ್ಗೆ ಸ್ಯಾಟಿಸ್ಫೈ ಆಗಿದೆಯಾ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.